ಹೈ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಒಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ನಿಮಗೆ ತುಂಬಾ ಯೂಸ್ ಆಗಂತ ಟೆಕ್ ವಿಡಿಯೋ ತಗೊಂಡ್ಬಂದಿದ್ದೀನಿ. ಅದೇನು ಅಂದ್ರೆ, ನಿಮಗೆ ಯಾರು ಯೂಟ್ಯೂಬರ್ಸ್ ಇದಾರಲ್ಲ ಅವರಿಗೆಲ್ಲ ನಿಮಗೆ ಚಾನಲ್ ಮೇಲೆ ಹೇಗೆ ಹಾಕೋದು ಅಂತ ತೋರಿಸ್ಕೊತೀನಿ. ತುಂಬಾ ಈಸಿ, ತುಂಬಾ ಏನು ಕಷ್ಟಪಡೋದಿಲ್ಲ ಎಡಿಟ್ ಮಾಡಕ್ಕೆ. ಒಂದು ಆ್ಯಪ್ ಹೇಳ್ತೀನಿ, ಪಿಕ್ಸಾಬೆಲ್ ಅಂತ. ಅದರಿಂದ ನೀವು ಈಸಿಯಾಗಿ ಜಸ್ಟ್ ಇನ್ 10 minutes ಅಲ್ಲಿ ನೀವು ಚಾನಲ್ ಮೇಲೆ ಹೆಂಗೆ ರೆಡಿ ಮಾಡ್ಬೋದು ಅಂದ್ರೆ, ಫುಲ್ ಅಟ್ರಾಕ್ಟಿವ್ ಆಗಿ ನಿಮಗೆ ಕಾಣುತ್ತೆ ಬ್ಯಾನರು. ಸೊ ಹೇಗೆ ರೆಡಿ ಮಾಡೋಣ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು, ಇಲ್ಲಿ ಡಾಟ್ಸ್ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಡಾಟ್ಸ್, ಆ ಡಾಟ್ಸ್ ಮೇಲೆ ಹೋಗ್ಬಿಟ್ಟು ನೀವು ನಿಮ್ಮ ಇಮೇಜ್ ಸೈಜ್ ಇದೆಯಲ್ಲ, ಆ ಇಮೇಜ್ ಸೈಜ್ ಹೋಗ್ಬಿಟ್ಟು ಕಸ್ಟಮ್ ಇದೆಯಲ್ಲ, ಕಸ್ಟಮ್ ಕ್ಲಿಕ್ ಮಾಡ್ಬಿಟ್ಟು ಇವರೇ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ. ಈ ಪಿಕ್ಸಾಬೆಲ್ ಅವರೇ ಯೂಟ್ಯೂಬ್ಗೋಸ್ಕರ ಈ ಚಾನಲ್ ಬ್ಯಾನರ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಸೈಜ್ ಬಂತು ಚಾನಲ್ ಬ್ಯಾನರ್ ರೆಡಿ ಮಾಡಕ್ಕೆ. ಸೊ ನಿಮಗೆ ಹೆಂಗೆ ರೆಡಿ ಮಾಡೋದು ಬ್ಯಾನರ್ ಅಂತ ಇವಾಗ ತೋರಿಸ್ತೀನಿ ನೋಡಿ. ಈಗ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಲಿಂಕ್ ನ ನೀವು ಪೇಸ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಫಾರ್ಮ್ ನ ಅಂದ್ರೆ ಇದು ಇಮೇಜಸ್ ನಾಳೆ ಡೌನ್ಲೋಡ್ ಮಾಡಿಕ್ಕಿ ನೀವು ತೋರ್ಸಕ್ಕೆ ಅಂತ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ಪ್ಲಸ್ ಐಕಾನ್ ನೋಡ್ತಾ ಇರ್ಬೋದು, ಪ್ಲಸ್ ಐಕಾನ್ ಇಲ್ಲಿ. ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಇದೆ. ಆ ಗ್ಯಾಲರಿ ಮೇಲೆ ಹೋಗಿದ ತಕ್ಷಣ ನಿಮಗೆ ಈ ಫೋಲ್ಡರ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟು ನಿಮಗೆ ಏನೋ ನಿಮಗೆ ಲಿಂಕ್ ಕೊಟ್ಟಿದ್ದಲ್ಲ ಅಷ್ಟು ನಿಮಗೆ ಇದು ಫೋಲ್ಡರ್ಸ್ ಬ್ಯಾನರ್ಸ್ ಇರುತ್ತೆ. ಸೊ ನಿಮಗೆ ನೋಡಿ ಇವಾಗ ಒಂದು ಸೆಲೆಕ್ಟ್ ಮಾಡ್ಕೊತೀನಿ, ನೋಡ್ತಾ ಇರ್ಬೋದು ಇದು ಹಿಂಗಿರುತ್ತೆ ನೋಡಿ ಫ್ರೆಂಡ್ಸ್. ಸೊ ಇದನ್ನ ಟಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಒಂದು ವೈಟ್ ಕಲರ್ ಬಟನ್ ಇದೆ, ಅದನ್ನ ನೀವು ಈ ಫುಲ್ ಅಂದ್ರೆ ಸ್ಕ್ರೀನ್ ಫಿಟ್ ಆಗೋ ತರ ಈ ತರ ಮಾಡ್ಬೇಕು. ಆಮೇಲೆ ಇನ್ನೊಂದು ನೀವು ಇಲ್ಲಿ ಇನ್ನೊಂದು ಪಾಯಿಂಟ್, ಇಲ್ಲಿ ಲೇಯರ್ಸ್ ಅಂತ ಹೇಳಿ, ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದನ್ನ ನೀವು ಲಾಕ್ ಮಾಡಬೇಕು. ಇಲ್ಲಿ ಇದಲ್ಲ, ಇದು ಲಾಕ್ ಮಾಡಬೇಕು. ಆಮೇಲೆ ನೀವು ಇಲ್ಲಿ ಡಾಟ್ಸ್ ಕಾಣಿಸ್ತೇವೆ ನೋಡಿ ಫ್ರೆಂಡ್ಸ್, ಈ ಡಾಟ್ಸ್ ನ ಹಿಂಗ ಹೋಲ್ ಮಾಡ್ಕೊಂಡು ಹಿಂಗೆ ನೀವು ಮಾಡ್ಕೋಬೇಕು ನೋಡಿ. ಬಂತು ಫ್ರೆಂಡ್ಸ್, ಬ್ಯಾನರ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ಇದನ್ನ ನೀವು ಲಾಕ್ ಮಾಡ್ಕೋಬಹುದು, ಯಾಕಂದ್ರೆ ಈಚೆ ಆಚೆ ಮೂವ್ ಆಗುತ್ತೆ, ಅದಕ್ಕೆ ನೀವು ಲಾಕ್ ಮಾಡ್ಕೋಬಹುದು. ಇಲ್ಲಿ ಹೋಗಿ ನೋಡ್ತಾ ಇರ್ಬೋದು. ಸೊ ಮತ್ತೆ ಇನ್ನೇನು ನಿಮಗೆ ಟೆಕ್ಸ್ಟ್ ಮಾಡ್ಕೋಬೇಕು. ಟೆಕ್ಸ್ಟ್ ಅಲ್ಲಿ ಏನ್ ಮಾಡ್ಕೋಬೇಕಂದ್ರೆ, ನಿಮ್ಮ ನಿಮಿಷ ನಿಮ್ಮ ಚಾನೆಲ್ ಹೆಸರು ಹಾಕೊಳ್ಳಿ ಫಸ್ಟ್ ಫ್ರೆಂಡ್ಸ್. ಇದು ಸ್ವಲ್ಪ ಅದೇ ಅಲ್ಲಿ ಇದೆ, ಸ್ವಲ್ಪ ಬರೋದು ಕಷ್ಟ ಇಲ್ಲಿಗೆ. ನೋಡ್ತಾ ಇರ್ಬೋದು ಇಲ್ಲಿ ನ್ಯೂಸ್ ಇದು ಬೇಡ ಅಂದ್ರೆ ನಿಮಗೆ ನಾನು ತೋರಿಸ್ತೀನಿ. ಡಿಲೀಟ್ ಮಾಡೋಣ, ಒಂದು ನಿಮಿಷ. ಓಕೆ, ಇನ್ನೊಂದು ಬ್ಯಾನರ್ ಹಾಕ್ತೀನಿ. ಓಕೆ, ಇದನ್ನ ಫುಲ್ ಸ್ಕ್ರೀನ್ ಫಿಟ್ ಮಾಡ್ಕೊಳ್ಳಿ, ಆಮೇಲೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ಮತ್ತೆ ಇದು ಡ್ರ್ಯಾಗ್ ಮಾಡಿ ಮಾಡ್ಕೊಳ್ಳಿ. ರೆಡಿ ಆಯ್ತು. ಈ ನ್ಯೂ ಟೆಕ್ಸ್ಟ್ ಅನ್ನೋದು ನಿಮಗೆ ಹೇಗೆ ಹೋಗ್ಸರ್ ಅಂದ್ರೆ, ನೋಡ್ತಾ ಇರ್ಬೋದು, ಇದನ್ನ ಇಲ್ಲಿದೆ, ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ, ರೆಡಿ ಆಯ್ತಾ? ಇವಾಗ ಟೆಕ್ಸ್ಟ್ ಹೋಗಿ ನಂತರ ನೀವು ಎಡಿಟ್ ಮಾಡ್ಕೋಬಹುದು ಟೆಕ್ಸ್ಟ್ ನ. ನಿಮ್ಮ ಚಾನಲ್ ಹೆಸರು ಇದೆ, ಓಕೆನಾ. ಇದನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಂತರ ಯಾರು ಸ್ವಲ್ಪ ಸೋಷಿಯಲ್ ಮೀಡಿಯಾ ಇರುತ್ತಲ್ಲ, ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಅವೆಲ್ಲ ಇಲ್ಲಿ ಹಾಕೋಬಹುದು. ನೋಡ್ತಾ ಇರ್ಬೋದು. ಇದನ್ನ ನೀವು ಇದನ್ನ ನಾರ್ಮಲ್ ಸೈಜ್ ಅಂದ್ರೆ ಒಂದು ರೀತಿ ಫಿಟ್ ಆಗೋ ಸೈಜ್ ನೀವು ಮಾಡ್ಕೋಬಹುದು ಇಲ್ಲಿ.
ನಿಮ್ಮ ಚಾನಲ್ ಹೆಸರು ಮತ್ತೆ ಏನ್ ಹಾಕೋಬೇಕು, ನೀವು ಏನು ವಿಡಿಯೋ ಕಂಟೆಂಟ್ ಮಾಡ್ತೀರಾ ಅದ್ರ ಮೇಲೆ ಹಾಕೊಳ್ಳಿ. ಸೊ ಇಷ್ಟು ರೆಡಿ ಮಾಡಿ ನಿಮ್ಗೆ ತೋರ್ಸಕ್ಕೆ. ಮಿಕ್ಕಿದ್ದೆಲ್ಲ ನೀವು ಕಂಟೆಂಟ್ ಏನು ಹಾಕ್ತಿರೋ ವಿಡಿಯೋ ಅದ್ರ ಮೇಲೆ ಇಲ್ಲಿ ಟೈಪ್ ಮಾಡ್ಕೋಬಹುದು. ಖಾಲಿ ಸ್ಪೇಸ್ ಇದೆಯಲ್ಲ ಅಲ್ಲಿ ಎಲ್ಲ ಲಿಂಕ್ಸ್ ಏನೇನ್ ಬೇಕೋ ಮೆಟೀರಿಯಲ್ ಅಲ್ಲಿ ಹಾಕಿತ್ತು ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ. ಚಾನಲ್ ಮೇಲೆ 6 ಅಲ್ಲಿ ಹೀಗೆ ಕ್ರಿಯೇಟ್ ಮಾಡೋದ್ರಲ್ಲಿ 10 ಮಿನಿಟ್ಸ್. ಯೂಸ್ಫುಲ್ ಆದರೆ ನಿಮಗೆ ಇನ್ನೊಂದು ವಿಡಿಯೋ ರೆಡಿ ಮಾಡ್ತೀನಿ, ನೋಡಿ ಹೇಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು, ಇಲ್ಲಿ ನೀವು ಎಕ್ಸ್ಪೋರ್ಟ್ ಇಮೇಜ್ ಅಂತ ಮಾಡ್ತೀರಲ್ಲ ರೆಡಿ ಆದ್ಮೇಲೆ ಅದನ್ನ ನೀವು ಅಲ್ಟ್ರಾ ಇಟ್ಕೊಂಡು ಸೇವ್ ಮಾಡಬೇಕು. ಸೇವ್ ಮಾಡಬೇಕು. You always wondered why that app didn't exist. Now you can make it. Meet ಆಡ್ ಬಂದ್ಮೇಲೆ ನಿಮಗೆ ಸೇವ್ ಆಗುತ್ತೆ ಅದು. ಓಕೆ, ನಿಮಗೆ ಒಂದು ಸುಮ್ಮನೆ ಇಲ್ಲೇ ಸೇವ್ ಆಗಿರುತ್ತಲ್ಲ ನೋಡಿ, ಈ ತರ ಸೇವ್ ಆಗಿರುತ್ತೆ, ಅದು ಗ್ಯಾಲರಿ ಹೋಗಿರುತ್ತೆ. ಜಸ್ಟ್ ನಾನು ನಿಮಗೆ ಇಲ್ಲೇ ತೋರಿಸ್ತೆ. ಓಕೆ, ನಿಮಗೆ ಗೊತ್ತಾಗಿರ್ಬೋದು, ನಾನು ನಿಮಗೆ ಲಿಂಕ್ ಹಾಕಿರ್ತೀನಲ್ಲ ಅದನ್ನ ನಾನೇನು ತೋರಿಸಿದ ಆ ರೀತಿ ಮಾಡಿ. ಚಾನಲ್ ಮೇಲೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತೆ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಮಾಡ್ತೀನಿ ಇಷ್ಟ ಆದ್ರೆ. ಯಾಕಂದ್ರೆ ಇದು ನಮ್ಮ ಫಸ್ಟ್ ಚಾನಲ್ ಅಲ್ಲಿ ಫಸ್ಟ್ ಟೆಕ್ ವಿಡಿಯೋ. ಅಂದ್ರೆ ಚಾನಲ್ ಮೇಲೆ ಯೂಟ್ಯೂಬ್ ಅಲ್ಲಿ ಹೀಗೆ ಚಾನಲ್ ಮೇಲೆ ಬ್ಯಾನರ್ ಕ್ರಿಯೇಟ್ ಮಾಡೋದು.